ಹಾಯ್ ಹಲೋ ನಮಸ್ತೆ ಗೆಳೆಯರೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕನಸುಗಾರ ಡ್ರೀಮ್ಸ್ ಆಫ್ ಫ್ರೀ. ನಾವಿವತ್ತು ಟ್ರಾವೆಲ್ ಮಾಡ್ತಿರೋದು ಬ್ಯಾಂಗ್ಳೂರಿಂದ ತಿರುವಣ್ಣಾಮಲೈವರೆಗೂ. ಎಲ್ಲ ಟ್ರಿಪ್ಪಲ್ಲೂ ಒಬ್ಬ ಫ್ರೆಂಡು ಬರಲ್ಲ ಅಂತ ಹೇಳಿ ಲಾಸ್ಟ್ ಮೂಮೆಂಟಲ್ಲಿ ಬರ್ತೀನಿ ಅಂತ ಅವ್ನ ಮೈಂಡ್ನ ಚೇಂಜ್ ಮಾಡ್ಕೋತಾರಲ್ವ, ಅದೇ ರೀತಿಯಲ್ಲಿ ನಮ್ಮ ಟ್ರಿಪ್ಪಲ್ಲೂ ಆಗಿದೆ. ಅಂಥವ್ರನ್ನ ಇವಾಗ ನಾವು ಪಿಕ್ ಮಾಡೋಕ್ಕೆ ಬಂದಿರೋದು. Hey, what captain? You told us you're not coming. Now you're telling you're coming. What is this? Surprise! Oh, wow! It's a good surprise, captain. ಹೇ ಫ್ರೆಂಡ್ಸ್, ಈ ವಿಡಿಯೋ ಮೇನ್ ಕಂಟೆಂಟ್ ಏನಪ್ಪ ಅಂದರೆ, ನಾವು ಬ್ಯಾಂಗ್ಳೂರಿಂದ ತಿರುವಣ್ಣಾಮಲೆಯಲ್ಲಿರೋ ಅರುಣಾಚಲೇಶ್ವರ ಟೆಂಪಲ್ಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀರಿ. ಸೊ ಈ ಟ್ರಿಪ್ ಪ್ಲ್ಯಾನ್ ಮಾಡಿರೋದು ಬಂದು ನೈಟು ಟ್ರಿಪ್ಪು. ಇವಾಗ ಟೈಮ್ ಆಗ್ತಿದೆ 2 ಗಂಟೆ. ನಿಮ್ಗೆ ಕಾಣಿಸುತ್ತೋ ಇಲ್ವೋ, ಬಟ್ ನಾವು ನೈಟು ಟ್ರಿಪ್ಪು ಪ್ಲ್ಯಾನ್ ಮಾಡಿರೋದು. ಮಾರ್ನಿಂಗ್ 6ಗೆಲ್ಲ ರೀಚ್ ಆಗಬೇಕು ಅಂತ ಅಂದ್ಕೊಂಡಿರೋದು. ಇದೇ ನಮ್ಮ ಗ್ಯಾಂಗು, ನಮ್ಮ TLಸು ಮತ್ತು ಕೊಲೀಗ್ಸು. ಒಬ್ಬೊಬ್ಬರು ಒಂದೊಂದು ಥರ, ಎಲ್ಲ ಬ್ಯೂಟಿಫುಲ್ ಸೋಲ್ಸು. ಸೊ ಎಲ್ಲ ಮೀಟಪ್ ಆಗಿ ಫ್ಯೂಲ್ ಎಲ್ಲ ಹಾಕ್ಸ್ಕೊಂಡು ಎಲ್ಲರೂ ಆರಾಮಾಗಿ ರೀಚ್ ಆಗಬೇಕು ಟೆಂಪಲ್ಗೆ ಅಂತ ಡಿಸೈಡ್ ಮಾಡಿಕೊಂಡು, ಹಿಂದೆನೇ ಹೈವೇ ಇತ್ತು, ಹೈವೇ ಹಿಡ್ಕೊಂಡು ಆರಾಮಾಗಿ ಹೋಗ್ತಾಯಿದ್ದೀರಿ ತಿರುವಣ್ಣಾಮಲೈ ಸೈಡು. ಸೊ ನೋಡ್ಬೋದು ರೋಡ್ಸ್ ಎಲ್ಲ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ. ಹೋಗೋ ದಾರಿಯಲ್ಲಿ ಲೈಟಾಗಿ ಹೊಟ್ಟೆ ಹಸಿತಿತ್ತು ಅಂತ ಸ್ವಲ್ಪ ಬ್ಯಾಟಿಂಗ್ ಮಾಡ್ಕೊಂಡ್ರಿ. The perfect batsman of our team is going to batting now, and he faces the first ball. Oh, it's a boundary! Wow, perfect shot, captain. Again, he stands in his crease, taking the second ball. I think it might be a bouncer. Oh, it's a quicker one. ಊಟ ಮುಗಿಸ್ಕೊಂಡು 100 ಡೀಸೆಂಟ್ ಸ್ಪೀಡಲ್ಲಿ ಕ್ರೂಸ್ ಮಾಡಿಕೊಂಡು ಹೈವೇಲಿ ಓಡ್ತಾಯಿದ್ರಿ. ರೋಡೆಲ್ಲ ತುಂಬ ಚೆನ್ನಾಗಿದೆ. ನಮ್ಮ ಬಾಸ್ ಇವರು ಆನಂದ್ ಬೈ, ನಮ್ಮ TL, ನಾವೆಲ್ಲ ಆನಂದಣ್ಣ ಅಂತ ಕರಿತೀರಿ. ಸೊ ಸೂಪರ್ ಮ್ಯಾನ್. ಹೇ ಗಾಯ್ಸ್, ಆ್ಯಕ್ಚುಲಿ ನಮಗೆ ಹೊಟ್ಟೆ ಹಸಿತಿತ್ತು ಅಂತ ನಾವು ಒಂದು ಹೋಟ್ಲಲ್ಲಿ ನಿಲ್ಲಿಸ್ಬಿಟ್ಟು ಊಟ ಮಾಡ್ತಾಯಿದ್ರಿ. ಆ ಗ್ಯಾಪಲ್ಲಿ ನಮ್ಮ ಜೊತೆ ಬಂದವರು ಮುಂದೆ ಪಾಸ್ ಹಾಕ್ಬಿಟ್ಟಿದ್ದಾರೆ. ಇವಾಗ ನಮ್ಮ ಟಾಸ್ಕ್ ಏನಂದರೆ, ಆ್ಯಕ್ಚುಲಿ ನಮ್ಮ ಫ್ರೆಂಡು ಇಲ್ಲೇ ಅವ್ರು ಫೋನ್ ಮಾಡಿದಾಗ 2 ನಿಮಿಷ ಟೋಲ್ ಮುಂದೆನೇ ಇದ್ದೀರಿ, ಬರ್ತಾಯಿದ್ದೀರಿ ಅಂತ ಹೇಳಿದ್ರಿ. ಅವ್ರು ನೋಡಿದ್ರೆ ಪಾಪ ರೋಡಲ್ಲಿ ಕಾಯ್ತಾ ಇದ್ದಾರೆ. ಇವಾಗ ನಮ್ಮ ಬಾಸ್ ಬೇರೆ ಆ ಟೈಮಿಂಗ್ನ ಕ್ಯಾಚ್ ಮಾಡೋಕ್ಕೆ ಓಡಿಸ್ತಾ ಇದ್ದಾರೆ. ಇವರೇ ಹೇಳಿದ್ದು, ಅದು ಇವರೇ ಸಾಕ್ಷಿ ಅದಕ್ಕೆ. ಫೈನಲಿ ಇದೆ ಅದು ಟೋಲು. ಇದು ಬಂದಿದೆ ಅಂತ ನಮ್ಮ ಫ್ರೆಂಡು 5-10 ನಿಮಿಷ ಮುಂಚೆನೇ ಹೇಳ್ಬಿಟ್ಟಿದ್ರು. ಅವರು ಪಾಪ ಅದಕ್ಕೆ ಗಾಡಿನ ಸೈಡಲ್ಲಿ ಹಾಕಿ ರೋಡಲ್ಲಿ ಕಾಯ್ತಾ ಇದ್ದಾರಂತೆ. 2-3 ಫೋನ್ ಬಂದ್ಬಿಟ್ಟಿದೆ. 3ನೇ ಫೋನ್ ಬರೋದ್ರೊಳಗಡೆ ಹೋಗ್ಬಿಡೋಣ. ಗಾಯ್ಸ್, ನಾವು ಆ್ಯಕ್ಚುಲಿ ಫಾಸ್ಟಾಗಿ ಹೋಗಬೇಕು, ಆದರೆ ಇವನು ಬಂದ್ಬಿಟ್ಟು ಫಾಸ್ಟ್ಯಾಗು ಬ್ಲ್ಯಾಕ್ ಲಿಸ್ಟ್ ಐತಲ್ಲೋ, ಕಾರ್ನ ಇವಾಗ ಬಿಡೋದಿಲ್ಲ ಇಲ್ಲಿಂದ. ಸೊ ನಾವು ಹಿಂದೆ ಎತ್ತಬೇಕು. ಹಿಂದೆನೂ ಗಾಡಿ ಹಾಕ್ಬಿಟ್ಟಿದೆ. ಮುಂದೆಗಡೆ ನಮ್ಮ ಫ್ರೆಂಡ್ಸ್ ಎಲ್ಲ ಕಾಯ್ತಾ ಇದ್ದಾರೆ. ನೋಡಿ, ಅಲ್ಲೇ ಕಾಣಿಸ್ತಿದೆ ನಿಮಗೆ ಫಾಸ್ಟ್ಯಾಗ್ ಬ್ಲ್ಯಾಕ್ ಲಿಸ್ಟೆಡ್ ಅಂತ. ಗೈಸ್, ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಟಾಸ್ಕಲ್ಲಿ ಇನ್ನೊಂದು ಟಾಸ್ಕ್ ಬಂದ್ಬಿಟ್ಟಿದೆ. ಫೋನ್ ಮಾಡಿ ಅವ್ರಿಗೆ. ನಾವೇ ಅನ್ಬಿಡಿ ಬ್ರೋ. ಅಲ್ಲಿ FT ಟಿಕೆಟ್ ನಾವೇ ಕಾಣಿಸಿದ್ರಿ ಈಗ ನೀವು. ಅದು ಒಂದು ಇದೆ ಎಲ್ಲ ಬರುತ್ತೆ, ಟಾಟಾ AC. ಸಮುದ್ರ ಇಲ್ಲ ಬ್ರೋ, ಬಂದು ನೋಡಿ ಬ್ರೋ, ಇಂಡಿಕೇಟರ್ ಹಾಕಿ ಬ್ರೋ. ಬಂದವರು, ರೀಚ್ ಆದವರು ಅಲ್ಲಿ ಮುಂದೆ ಅಂಗಡಿಯಲ್ಲ. ಏನು ಇಲ್ಲ, ಟ್ರಾಫಿಕ್ ಇಲ್ಲ. ಎಂಟ್ರೆನ್ಸ್ ಎಲ್ಲ ಹೆಂಗೆ ಇಲ್ಲಿ ನೋಡ್ತಾ
ಇರೋ ಪ್ಲೇಸ್ ಬಂದು ನೇಮು ಸಾಗರ್. ಇವನು ನೋಡಿ ಯಾರನ್ನು ನಾರ್ತ್ ಇಂಡಿಯನ್ ಅಂತ ಕನ್ಫ್ಯೂಸ್ ಆಗಿಬಿಡಿ. ಕರ್ನಾಟಕದ ಮೋಸ್ಟ್ ಎಸ್ಪೆಷಲಿ ಅದನ್ನ ಹೇಳ್ಬೇಕು ನೀನು, ಬೆಳಗಾಂನವನು ಅಷ್ಟೇ ಹೈಲೈಟ್ ಮಾಡ್ಕೊಂಬಿಡಿ. ಯಾವುದು ಸ್ಟೇಟ್ಸ್ನ ಪ್ರಮೋಟ್ ಮಾಡ್ತಲ್ಲ, ಇಂಡಿಯನ್ಸ್. ಜೈ ಹಿಂದ್ ಜೈ ಕರ್ನಾಟಕ ಮಾತ್ರ. ಮತ್ತೆ ಜೈ ಹಿಂದ್ ಜೈ ಕರ್ನಾಟಕ. ಐದೂವರೆ ಆಗಿದೆ, ಅರ್ಲಿ ಮಾರ್ನಿಂಗ್. ಇನ್ನೊಂದು 10 ಕಿಲೋಮೀಟ್ರ್ ಇದೆಯಾ, 20 ಕಿಲೋಮೀಟ್ರ್ ಇದೆಯಾ ಅಲ್ಲಿಂದ. ಅಟ್ಲೀಸ್ಟ್ ಒಂದು 30 ಕಿಲೋಮೀಟ್ರ್ ಇರ್ಬೋದು ಅನಿಸುತ್ತೆ ತಿರುವಣ್ಣಾಮಲೈಗೆ. ಒಂದು ಶಾರ್ಟ್ ಕಾಫಿ ಬ್ರೇಕ್ ತೊಗೊಳೋಣ ಅಂದ್ಬಿಟ್ಟು ಬಂದ್ವಿ. ಎಲ್ಲ ಲಕ್ಷಾಂತರ ರೂಪಾಯಿ ಸೈಕಲ್ ಇದೆ, ಬಟ್ ಆದರೆ ನಾವು ಕಲ್ತಿದ್ದು ಬಂದು ಈ ಸೈಕಲಲ್ಲಿ ಮ್ಯೂಸಿಕ್. ಬಂದಿದ್ದೀರಿ ಟೀ ಕುಡಿಯೋಕ್ಕೆ. ಇನ್ನೇನು ಇಲ್ಲಿಂದ ಒಂದು 25-30 ಕಿಲೋಮೀಟರ್ಸ್ ಇರ್ಬೋದು ಅಷ್ಟೇ. ಆವಾಗಿಂದ ಅವ್ರು ವೆಯ್ಟ್ ಮಾಡ್ತಾಯಿದ್ರು ನಮಗೋಸ್ಕರ, ಇವಾಗ ನಾವು ಅವ್ರಿಗೋಸ್ಕರ ವೆಯ್ಟ್ ಮಾಡ್ತಾಯಿದ್ದೀರಿ. ಕರೆಕ್ಟಾಗಿ 6 ಗಂಟೆ 17 ನಿಮಿಷ ಬೆಳಗಿನ ಜಾವ ಬಂದು ಟೆಂಪಲ್ ಪಾರ್ಕಿಂಗಲ್ಲಿದ್ದೀರಿ. ಏನು ಬ್ಯೂಟಿಫುಲ್ ಆಗಿದೆ ಅಂದರೆ ವ್ಯೂ, ವಾವ್, ಸೂಪರ್ವ್ ಆಗಿದೆ, ನೆಕ್ಸ್ಟ್ ಲೆವೆಲಲ್ಲಿದೆ. ಸೊ ನಮ್ಮ ಬಾಯ್ಸ್ ಎಲ್ಲ ಇಲ್ಲಿ ಪಾರ್ಕಿಂಗ್ ಮಾಡ್ಕೊಂಡು ಇವಾಗ ಏನು ಮಾಡೋದು, ಎಲ್ಲಿ ರೂಮ್ ತೊಗೊಳೋದು ಅಂತ ಇದ್ದೀರಿ. ನಮ್ಮ ಫ್ರೆಂಡ್ ಬೇರೆ ಆ ಸೈಡ್ ಪಾರ್ಕ್ ಮಾಡಿಬಿಟ್ಟಿದ್ದಾರೆ, ನಾನು ಕ್ಲೀನಾಗಿ ಎತ್ ಕಡೆ ರೈಟ್ ಸೈಡಲ್ಲಿ ಪಾರ್ಕ್ ಮಾಡಿ ಬಿಟ್ಬಿಟ್ಟಿದ್ದೀನಿ. ನಮ್ಮ ಫ್ರೆಂಡು ನಮ್ಮ ಟೀಯಲ್ಲಿ ಇಬ್ಬರು ಮಲಗಿಬಿಟ್ಟಿದ್ದಾರೆ. ರೂಮ್ ಬೇಕಿತ್ತು, ಇವರಿಬ್ಬರು ಹೋಗಿದ್ದಾರೆ. ಅವರು ಕಾರ್ತಿಕ್ ಸರ್ ಹೋಗಿರೋದ್ರಲ್ಲಿ ಏನೂ ಪ್ರಾಬ್ಲಮ್ ಇಲ್ಲ ಬ್ರೋ, ಆದರೆ ಇವ್ನು ಕ್ಯಾಪ್ಟನ್ ಹೋಗೋಣ, ಏನಾದ್ರು ಒಂದು ಎಡವಟ್ ಮಾಡಿಬಿಡ್ತೇನೆ ಇವರು. ಎಲ್ಲೇ ಇದ್ದೀರಿ? ಎಲ್ಲಿದ್ದಾರೆ ಅವರು? ಜಾಲಿ, ಎಲ್ಲ ಜಾಲಿ 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 ಎಲ್ಲ ಜಾಲಿ. ನಿಮ್ಮ ಗಾಡಿ ಕಾರಲ್ಲಿ ಮೋಟ್ರೆಲ್ಲ ಓಡುತ್ತಾ? ಯಾವುದು ನಿಮ್ಮ ಕಾರಲ್ಲಿ ಒಳಗಡೆ ಮೋಟ್ರೆಲ್ಲ ಓಡುತ್ತಾ? ಸೊ ಇದೆ. ಇವಾಗ ನಾವು ಇಲ್ಲಿ ತಿರುವಣ್ಣಾಮಲೈ ಟೆಂಪಲ್ ಹತ್ರ ರೂಮ್ ತೊಗೊಂಡಿರೋದು. ಸೊ ನಮಗೆ ಆ್ಯಕ್ಚುಲಿ ನಾವು ಪ್ಲ್ಯಾನ್ ಇರೋದು ದೇವ್ರ ದರ್ಶನ ಮಾಡಿಕೊಂಡು ಮತ್ತು ರಿವರ್ಸ್ ಬ್ಯಾಂಗ್ಳೂರು ಹೋಗ್ತಾ 1-2-3 ಟೆಂಪಲ್ಸ್ ಇದೆ, ಅದನ್ನು ನೋಡ್ಕೊಂಡು ಹೋದು. ಸೊ ನಾವು ಜಸ್ಟು ಸ್ನಾನ ಮಾಡೋಕ್ಕೆ, ಡ್ರೆಸ್ ಚೇಂಜ್ ಮಾಡೋಕ್ಕೆ ಮಾತ್ರ ತೊಗೊಂಡಿದ್ದೀವಿ ರೂಮ್ಸ್ನ. ಎಲ್ಲಾರ್ದು ಸ್ನಾನ ಆಗಿ ಕಾಯ್ತಾ ಇದ್ದೀರಿ ಇಲ್ಲಿ. ಆದರೆ ನಮ್ಮ ಬ್ರದರ್ ನೆಕ್ಸ್ಟ್ ಲೆವೆಲ್. ಇಟ್ಕೊಳ್ಳಿ ನೋಡಿ, ಚೆನ್ನಾಗಿದೆಯಾ? ಇಲ್ಲ ಸರ್, ಕ್ಯಾಪ್ಟನ್, ಐ ಗಿವ್ ಯು 500, 250 ಯು ಶುಡ್ ಶೇರ್. ಓಕೆ, ಫಾರ್ ಶೋರ್, ನೋ ಫೈಟ್. ಓಕೆ ಸರ್, ಇಲ್ಲಿ ಸರ್, ಇವ್ರು ಇಲ್ಲೇ ಉದಯ್, ಇಲ್ಲಿ ಪಕ್ಕದಲ್ಲಿ ಜೆರಾಕ್ಸ್ ಅಂಗಡಿ ಇದೆ, ಒಂದು ಜೆರಾಕ್ಸ್ ತೊಗೊಬಂದು ಕೊಡಿ ಅವರಿಗೆ. ಇಲ್ವಾ ನಿಮ್ಮ ಹತ್ರ? ಫೈನಲಿ ಸ್ನಾನ ಎಲ್ಲ ಮುಗಿಸ್ಕೊಂಡು ಲಗೇಜ್ ಎಲ್ಲ ಗಾರ್ ಡಿಕ್ಕಿಯಲ್ಲಿಟ್ಟು ರೂಮ್ಸ್ ಎಲ್ಲ ಚೆಕ್ಔಟ್ ಮಾಡಿ ಹೋಗೋ ದಾರಿಯಲ್ಲಿ ನಮಗೆ ಆಂಜನೇಯ ಸ್ವಾಮಿ ಟೆಂಪಲ್ ಸಿಗುತ್ತೆ. ಆಂಜನೇಯ ಸ್ವಾಮಿ ದರ್ಶನ ಮಾಡಿಕೊಂಡು ಅವ್ರ ಆಶೀರ್ವಾದ ತೊಗೊಂಡು ಮೇನ್ ಟೆಂಪಲ್ ಸೈಡ್ಗೆ ನಾವು ಹೋಗ್ತೀರಿ. ಅಲ್ಲಿ ನೋಡ್ಬೋದು ತುಂಬ ಅಂದರೆ ಆಚೆನೇ ಪಬ್ಲಿಕ್ ತುಂಬ ಇದ್ರು. ಇಲ್ಲಿ ನಮ್ಮ ಎಂಟ್ರಿಯಲ್ಲೇ ಒಂದು ಸರ್ಪ್ರೈಸ್ ಕಾದಿರುತ್ತೆ. ಸೊ ನಾವು ಸ್ಟಾರ್ಟಿಂಗಲ್ಲೇ ರಾಂಗ್ ಎಂಟ್ರಿ ತೊಗೊಬಿಟ್ರಿ. ಸೊ ಅವರು ಕರೆಕ್ಟಾಗಿ ಬನ್ನಿ ಅಂತ ಕರೆಕ್ಟ್ ರೂಟಲ್ಲಿ ಕಳಿಸಿದ್ರು. ನಾವು ಕರೆಕ್ಟ್ ರೂಟಲ್ಲಿ ಬಂದು ಟೆಂಪಲ್ನ ಎಂಟ್ರಿ ಆಗ್ತೀವಿ. ಎಂಟ್ರಿ ಆಗಿದ ತಕ್ಷಣ ಇನ್ನೊಂದು ಸರ್ಪ್ರೈಸು ಏನಪ್ಪ ಅಂದರೆ, ಜನ ಎಷ್ಟಿದ್ದಾರೆ ಅಂದರೆ ಭಯಂಕರ ಜನ ಇದ್ದಾರೆ, ತುಂಬ ಅಂದರೆ ತುಂಬ ಜನ ಇದ್ದಾರೆ. ಈ ಟೆಂಪಲ್ನ ಬಂದು ಆ್ಯಕ್ಚುಲಿ 25 ಎಕರೆಯಲ್ಲಿ ಕಟ್ಟಿದ್ದಾರೆ, 25 ಎಕರ್ಸಲ್ಲಿ ಈ ಟೆಂಪಲ್ನ ಕಟ್ಟಿದ್ದಾರೆ. ನಾವು ಇನ್ನೂ ಜಸ್ಟು ಒಂದು ಸ್ವಲ್ಪ ದೂರನೇ ಟೆಂಪಲ್ ಒಳಗಡೆ ಎಂಟ್ರಿಯಾಗಿ ಒಂದು ಸ್ವಲ್ಪ ದೂರನೇ ಬಂದಿರೋದು, ಅಲ್ಲಿವರೆಗೂ ಕ್ಯೂ ಇದೆ. ಅಷ್ಟು ಜನ ಬಂದಿದ್ದಾರೆ, ಅಷ್ಟು ಚೆನ್ನಾಗಿದೆ ಟೆಂಪಲ್ಲು. ತುಂಬ ಅಂದರೆ ತುಂಬ ಬ್ಯೂಟಿಫುಲ್ ಆಗಿದೆ ಟೆಂಪಲ್ಲು. ಈ ಟೆಂಪಲ್ ಬಗ್ಗೆ ಹೇಳ್ಬೇಕಪ್ಪ ಅಂದರೆ, ಈ ಟೆಂಪಲ್ ಬಂದು 1000 ಹಳೆಯ ಟೆಂಪಲ್ ಇದು. ನೀವು ಇವಾಗ ಈ ಸೈಡಲ್ಲಿ ಏನು ಪಿಲ್ಲರ್ಸ್ನ ನೋಡ್ತಾ ಇದ್ದೀರಾ, ಈ ಪಿಲ್ಲರ್ಸು 1000 ಪಿಲ್ಲರ್ಸ್ ಇದೆ. ಮುಂದೆ ಏನಿದೆ ಇದನ್ನು ರಾಜಗೋಪುರ ಅಂತ. ಎಲ್ಲ ಬ್ಯಾಚಲ್ಲೂ ಹುಡುಗಿರಿಂದ ಒಬ್ರು ಓಡಾಡ್ತಾ ಇರ್ತಾರಲ್ಲ, ಅವರೇ ಇವರು. ಈ ಟೆಂಪಲ್ ಬಗ್ಗೆ ನನಗೆ ಗೊತ್ತಿರೋಷ್ಟು ಒಂದು ಸ್ವಲ್ಪ ಇನ್ಫಾರ್ಮೇಷನು, ನಾನು ತಿಳ್ಕೊಂಡಿರೋ ಒಂದು ಸ್ವಲ್ಪ ಇನ್ಫಾರ್ಮೇಷನ್ನ ನಿಮ್ಮ ಒಟ್ಟಿಗೆ ಶೇರ್ ಮಾಡ್ಕೋತೀನಿ.
ಏನಾದರೂ ರಾಂಗ್ ಇನ್ಫಾರ್ಮೇಷನ್ ಅನ್ಸಿದ್ರೆ ಕ್ಷಮಿಸ್ಬಿಡಿ, ಏನಾದರೂ ತಪ್ಪಾಗಿ ಹೇಳಿದ್ರೆ ಕ್ಷಮಿಸ್ಬಿಡಿ. ಅದು ನನಗೆ ಹೇಳಿ ಕಮೆಂಟ್ ಬಾಕ್ಸಲ್ಲಿ, ನಾನು ಅದನ್ನು ತಿದ್ಕೋತೀನಿ, ಕರೆಕ್ಟ್ ಮಾಡ್ಕೊಳಕ್ಕೆ ಟ್ರೈ ಮಾಡ್ತೀನಿ. ಸೊ ಈ ಟೆಂಪಲ್ ಬಂದು ಆ್ಯಕ್ಚುಲಿ ತಮಿಳ್ನಾಡಲ್ಲಿ ಲೊಕೇಟ್ ಆಗಿರೋದು. ಈ ಟೆಂಪಲ್ನ ತಿರುವಣ್ಣಾಮಲೈ ಟೆಂಪಲ್ ಅಂತ ಕರೀತಾರೆ, ಅಥವಾ ಅರುಣಾಚಲೇಶ್ವರ ಟೆಂಪಲ್ ಅಂತಲೂ ಕರೀತಾರೆ, ಅಣ್ಣಾಮಲೈಯಾರ್ ಟೆಂಪಲ್ ಅಂತಲೂ ಕರೀತಾರೆ. ಈ ಟೆಂಪಲ್ನ 9ನೇ ಶತಮಾನದಲ್ಲಿ ಕಟ್ಟಿರೋದು, ಅಂದರೆ 9th ಸೆಂಚುರಿಯಲ್ಲಿ ಈ ಟೆಂಪಲ್ನ ಕಟ್ಟಿರೋದು. ಮೇಯ್ನಾಗಿ ಈ ಟೆಂಪಲ್ ಬಂದು ಲಾರ್ಡ್ ಶಿವ ಮತ್ತು ಗಾಡೆಸ್ ಪಾರ್ವತಿ ಅವರಿಗೆ ಕಟ್ಟಿರೋದು, ಅಂದರೆ ಶಿವಪ್ಪಂಗೆ ಮತ್ತು ತಾಯಿ ಪಾರ್ವತಿ ದೇವಿಯರಿಗೆ ಕಟ್ಟಿರೋದು ಈ ಟೆಂಪಲ್ಲು. ಈ ಟೆಂಪಲ್ ನೀವೇನು ನೋಡ್ತಾ ಇದ್ರೆ ಸ್ಕ್ರೀನ್ ಮೇಲೆ, ಇದು ಆ್ಯಕ್ಚುಲಿ ಡೆಮೋ ಟೆಂಪಲ್ 25 ಎಕರೆಯಲ್ಲಿ ಏನು ಕಟ್ಟಿದ್ದಾರೆ ಅದರ ಡೆಮೋ ಇದು. ಸೊ ಇದು ಆ್ಯಸ್ ಇಟ್ ಈಸ್ ಏನಿದೆ ಟೆಂಪಲ್ ಅದೇ ಥರನೇ ಇದೆ ನೋಡಿ. ಇದನ್ನು ಪೋತೀಸ್ ಅವರು ಟೆಂಪಲ್ಗೆ ಗಿಫ್ಟ್ ಮಾಡಿದ್ದಾರೆ. ಆ್ಯಕ್ಚುಲಿ ಪೋತೀಸ್ ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು. ತುಂಬ ಬ್ರಿಲಿಯಂಟ್ ಒಂದು ಅವರ ಬ್ರ್ಯಾಂಡ್ನ ಪ್ರಮೋಟ್ ಮಾಡೋದು ಆ್ಯಂಡ್ ಮತ್ತು ಭಕ್ತಾದಿಗಳಿಗೆ ತುಂಬ ಹೆಲ್ಪ್ ಆಗುತ್ತೆ ಇದು. ಆ್ಯಕ್ಚುಲಿ ಏನಿದೆ ಅದೇ ಥರನೇ ಪ್ಲೇಸಸ್ಗೆಲ್ಲ ಹೋಗ್ಬೋದು ನಾವು. ಮತ್ತು ಇದು ಬಂದು ಟೆಂಪಲ್ ಇಂಡಿಯಾದಲ್ಲೇ ಒಂದು ಲಾರ್ಜೆಸ್ಟ್ ಟೆಂಪಲ್ಲು, ಅಂದರೆ ತುಂಬ ಅತಿಯಾದ ದೊಡ್ಡ ಟೆಂಪಲ್ಲು ಶಿವಪ್ಪಂಗೆ ಕಟ್ಟಿರೋದು. ಸೊ ಈ ಟೆಂಪಲಲ್ಲಿ ಇರೋ ಲಿಂಗನ ಅಗ್ನಿಲಿಂಗ ಅಂತ ಕರೀತಾರೆ. ಈ ಟೆಂಪಲ್ ಸ್ಪೆಷಾಲಿಟಿ ಏನಪ್ಪ ಅಂದರೆ, ಶಿವಪ್ಪ ಯಾವಾಗ್ಲೂ ಇಲ್ಲಿರೋ ಅವರಲ್ಲಿರೋ ಈಟ್ನ, ಮತ್ತು ಹೇಳ್ಬೇಕಪ್ಪ ಅಂದರೆ ಈ ಟೆಂಪಲಲ್ಲಿ 8 ಲಿಂಗಗಳಿದೆ ಅಂತೆ. ಅಷ್ಟಲಿಂಗ ಅಂತ ಕರೀತಾರಂತೆ ಅದನ್ನು. ಯಾವ್ದ್ಯಾವುದು ಅಂದರೆ ವರುಣಲಿಂಗ, ವಾಯುಲಿಂಗ, ಕುಬೇರಲಿಂಗ, ಈಶಾನ್ಯ ಲಿಂಗ, ಇಂದಿರಾಲಿಂಗ, ಅಗ್ನಿಲಿಂಗ, ಯಮಲಿಂಗ, ನಿರುತಿಲಿಂಗ ಅಂತ ಈ ಥರ 8 ಲಿಂಗಗಳು ಈ ಟೆಂಪಲಲ್ಲಿ ಕಟ್ಟಿದ್ದಾರೆ. 8 ಲಿಂಗಗಳನ್ನು ಒಂದೊಂದು ರಾಶಿಗೆ ಹೋಲಿಸಿದ್ದಾರೆ. ಸೊ ಅದರಲ್ಲೇ ತಿಳ್ಕೊಬೋದು ಒಂದೊಂದು ಲಿಂಗ ಒಂದೊಂದು ರಾಶಿನ ರೆಪ್ರೆಸೆಂಟ್ ಮಾಡ್ತಾ ಇದೆ ಅಂದ್ರೆ ನಮ್ಮ ಆ ಲಿಂಗ ದರ್ಶನ ಮಾಡಿದ್ರೆ ನಮಗೆ ಏನೇನೆಲ್ಲ ಒಳ್ಳೆಯದಾಗತ್ತೆ, ಯಾವ್ಯಾವ ರಾಶಿಗೆಲ್ಲ ನಾವು ಪೂಜೆ ಮಾಡ್ದಂಗೆ ಆಗುತ್ತೆ ಅಂತ. ಟೆಂಪಲ್ ಬಗ್ಗೆ ಹೇಳ್ಬೇಕಂದ್ರೆ ಟೆಂಪಲ್ ತುಂಬ ಬ್ರಿಲಿಯಂಟಾಗಿ ಕಟ್ಟಿದ್ದಾರೆ. ಎಷ್ಟು ವರ್ಣಿಸಿದ್ರು ಟೆಂಪಲ್ ಬಗ್ಗೆ ಕಡಿಮೆನೇ. ಏನೂ ಇಲ್ಲ ಟೆಂಪಲ್ ಬಗ್ಗೆ ಒಂದು ಮೈನ್ಯೂಟ್ ರೀಸನ್ ಕೂಡ ಇಲ್ಲ ಟೆಂಪಲ್ ಈ ಥರ ಇದೆ ಆ ಥರ ಇದೆ ಅನ್ನೋಕ್ಕೆ. ತುಂಬ ಅಂದರೆ ತುಂಬ ಚೆನ್ನಾಗಿ ಕಟ್ಟಿದ್ದಾರೆ. ಏನಪ್ಪ ಒಂದೇ ಒಂದು ಬೇಜಾರು ಅಂದರೆ, ನಾವು 3 ಅವರ್ 4 ಅವರ್ ಕ್ಯೂ ಅಲ್ಲಿ ನಿಂತ್ಕೊಂಡಿರ್ತೀರಿ, ಬಟ್ ಆದರೆ ನಮ್ಮನ್ನ ದೇವ್ರನ್ನ ನೋಡೋಕೆ ಬಿಡೋದು ಒಂದು 5 ಸೆಕೆಂಡ್ಸ್ ಅಷ್ಟೇ. ಪ್ರಸಾದ ತೊಗೊಳಕ್ಕೆ ಹೋಗಿದ್ದೆ, ಲೇಟ್ ಆಗಿಬಿಡ್ತು. ನಮ್ಮ ಬ್ಯಾಚ್ ಫುಲ್ಲು ಇಲ್ಲಿ ಕಾಯ್ತಾ ಇದ್ದಾರೆ. ನಮ್ಮ ಬ್ಯಾಚ್ ಫುಲ್ಲು ನೋಡಿ ಹೆಂಗೆ ವೆಯ್ಟ್ ಮಾಡ್ತಾ ಇದ್ದಾರೆ ನೋಡಿ. ಲಡ್ಡುಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದಾರಾ, ನನಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದಾರಾ ಗೊತ್ತಿಲ್ಲ. ಸೊ ಕ್ಯೂ ಅಲ್ಲಿ ನಿಂತು 2 ಪ್ಯಾಕೆಟ್ ಪ್ರಸಾದ ತಂದಿದ್ರಲ್ಲಿ ಒಂದು ಪ್ಯಾಕೆಟ್ ನಮ್ಮ ಫ್ರೆಂಡ್ಸ್ಗೆ ಹಂಚ್ಬೇಕು ಅಂತ ನಮ್ಮ ಫ್ರೆಂಡ್ಸ್ಗೆಲ್ಲ ಒಂದು ಪ್ಯಾಕೆಟ್ ಕೊಟ್ಟೆ. ಇನ್ನೊಂದು ಪ್ಯಾಕೆಟು ನನ್ನ ಫ್ಯಾಮಿಲಿಗೆ ಅಂತ ಇಟ್ಕೊಂಡಿದ್ದೀನಿ. ಇವರು ನಮ್ಮ ಕಾರ್ತಿಕ್ ಸರು, ಅವ್ರು ಇನ್ನೊಬ್ರು TLO ನೆಕ್ಸ್ಟ್ ಲೆವೆಲ್. ಅವರು ಕೂಡ ಒಬ್ಬ ಜೆಂಟ್ಲ್ಮ್ಯಾನು. ಏನು ಹೇಳ್ಬೇಕಂತ ಡೈರೆಕ್ಟಾಗಿ ಓಪನಾಗಿ ಹೇಳ್ಬಿಡ್ತಾರೆ. ಎಷ್ಟು ಚೆನ್ನಾಗಿದೆ ನೋಡಿ ಇದು ಸರೌಂಡಿಂಗ್, ಟೆಂಪಲ್ ಸರೌಂಡಿಂಗ್. ಇದು ನಾವಿವಾಗ ಆ್ಯಕ್ಚುಲಿ ಊಟಕ್ಕೋಸ್ಕರ ಕಾಯ್ತಿದ್ದೀರಿ. ಸೊ ಅಲ್ಲಿ ಈ ಸೀನ್ ನೋಡಿ ಹೆಂಗಿದೆ, ಎಷ್ಟು ಚೆನ್ನಾಗಿದೆ. ಡೈರೆಕ್ಟಾಗಿ ನೋಡೋಕ್ಕೆ ಇನ್ನೂ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ದಯವಿಟ್ಟು ಒಂದೇ ಒಂದು ಸತಿ ಯಾವಾಗಾದರೂ ನಿಮ್ಮ ಫ್ರೀ ಮಾಡಿಕೊಂಡು ಒಂದು ಸತಿ ವಿಸಿಟ್ ಮಾಡಿ, ತುಂಬ ಚೆನ್ನಾಗಿದೆ. ಇಲ್ಲೂ ಕೂಡ ಅಷ್ಟೇ, ಇಲ್ಲೂ ಒಂದು ಸರ್ಪ್ರೈಸು. ಊಟದಲ್ಲೂ ಎಷ್ಟು ಜನ ಇದ್ದಾರೆ ಊಟದ ಕ್ಯೂಗೂ. ಸೊ ಫೈನಲಿ ಊಟ ತಿನ್ನಕ್ಕೆ ಬಂದ್ರಿ. ನಮ್ಮ ಫ್ರೆಂಡ್ಸ್ ಎಲ್ಲ ಅಲ್ಲಿ ಕೂತಿದ್ದಾರೆ, ಅಲ್ಲಿ ಜಾಗ ಸಾಕಾಗಿಲ್ಲ. ಸೊ ನಾನು ಇತ್ತ ಕಡೆ ಸೈಡ್ ಬಂದೆ. ಆದ್ರೂ ಏನಿಲ್ಲ, ಟೆಂಪಲಲ್ಲಿ ಎಲ್ಲಿ ಕೂತ್ಕೊಂಡು ತಿಂದ್ರೂ ಸೂಪರೇ. ಇವತ್ತು ನೋಡಿ ಶಿವಪ್ಪ ನಮಗೆ 2-3 ಅವರು ಕ್ಯೂ ಅಲ್ಲೇ ನಿಲ್ಲಿಸಿ ಅವ್ರ ಸನ್ನಿಧಿಯಲ್ಲೇ ನಮಗೆ ಊಟ ಕೊಡ್ತಿದ್ದಾರೆ. 11:15 ಆಗ್ತಿದೆ. ಎಂಥ ಊಟ ಕೊಟ್ಟಿದ್ದಾರೆ ಅಂದರೆ ವರ್ಣಿಸೋಕ್ಕೆ ಆಗ್ತಿಲ್ಲ, ಅಷ್ಟು ಚೆನ್ನಾಗಿದೆ. ಟೆಂಪಲಲ್ಲೆಲ್ಲ ಟೆಂಪಲಲ್ಲೂ ಊಟ ಸೂಪರಾಗಿರುತ್ತೆ. ಈ ಎಲ್ಲ ಟೆಂಪಲ್ ಹತ್ರನೂ ಈ ಶಾಪ್ಸ್ ಇಲ್ಲ ಅಂದರೆ ಆ ಟೆಂಪಲ್ಗೆ ಏನೋ ಒಂದು ಕಳೆನೇ ಇರೋ ಥರ ಇಲ್ಲ. ಸೊ ಇದೆಲ್ಲ ಆ ಟೆಂಪಲ್ಗೆ ಒಂದು ಲ್ಯಾಂಡ್ ಮಾರ್ಕ್ ಶಾಪ್ಸ್ ಇದೆಲ್ಲ ಬೇಕ್ರಿ ಮುಂದೆ ಹಾಕೊಂಬಿಟ್ಟವ್ರೆ. ನೋಡಿ ಇವರು ಅನ್ಕೊಂಡು ಕಣ್ಣು ಬಿಟ್ಕೊಂಡು ನಿದ್ದೆ ಹೊಡಿತಾವ್ರೆ. ಇಲ್ಲಿ ಕೂತಿರೋರ್ಗು ನನಗೂ ಸಂಬಂಧ ಇಲ್ಲ ಆ ಥರ ಕೂತಿದ್ದಾರೆ ನೋಡಿ ಇಲ್ಲಿ.